ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ಗೌರ್ಮೆಂಟ್ ಬ್ಯಾಂಕ್ಸ್ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ದುಡ್ಡು ಫಿಕ್ಸೆಡ್ ಇಟ್ರೆ ಅದಕ್ಕೆ ಬಡ್ಡಿ ಎಷ್ಟು ಬರುತ್ತೆ? ಅಕಸ್ಮಾತ್ ನಮಗೆ ತುಂಬಾ ಅರ್ಜೆಂಟ್ ಇದ್ರೆ ಆ ದುಡ್ಡನ್ನ ವಾಪಸ್ ತಗೋಬಹುದಾ? ಆ ತರ ಕ್ಲೋಸ್ ಮಾಡಿದ್ರೆ ಅದಕ್ಕೆ ಬಡ್ಡಿ ಎಷ್ಟು ಬರುತ್ತೆ? ಮತ್ತು ನೀವು ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡಿಗೆ ಟ್ಯಾಕ್ಸ್ ಎಷ್ಟು ಬರುತ್ತೆ? ಟ್ಯಾಕ್ಸ್ ಬರ್ದೇ ಇರೋ ತರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಾನು ಈಗಾಗಲೇ ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲ ಸಾಕಷ್ಟು ಜನರಿಗೆ ಇಷ್ಟ ಆಗ್ತಾ ಇದೆ. ತುಂಬಾ ಜನ ಲೈಕ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಧನ್ಯವಾದ. ನಾವೆಲ್ಲ ಪೇಪರ್ಗಳಲ್ಲೂ ನೋಡ್ತಾ ಇದ್ದೀವಿ ಮತ್ತು ಟಿವಿನಲ್ಲೂ ನೋಡ್ತಾ ಇದ್ದೀವಿ. ತುಂಬಾ ಜನ ತಾವು ಕೂಡಿಟ್ಟಂತ ದುಡ್ಡನ್ನ ಬೇರೆ ಎಲ್ಲೋ ಫಿಕ್ಸೆಡ್ ಇಡೋದು, ಬಡ್ಡಿ ಜಾಸ್ತಿ ಬರುತ್ತೆ ಅಂತ ಎಲ್ಲೋ ಎತ್ಕೊಂಡೋಗಿ ದುಡ್ಡನ್ನ ಇಡೋದು, ಆಮೇಲೆ ದುಡ್ಡೂನು ಇಲ್ಲ ಬಡ್ಡಿನೂ ಇಲ್ಲ ಆ ತರ ಆಗ್ತಾ ಇದೆ. ಇಲ್ಲ ಯಾರೋ ಪರಿಚಯದವರು ಕೇಳಿದ್ರು ಅಂತ ಬಡ್ಡಿ ಜಾಸ್ತಿ ಕೊಡ್ತಾರೆ ಅಂತ ಅವ್ರಿಗೆ ಕೊಡೋದು. ಆದ್ರೆ ಸ್ವಲ್ಪ ದಿನ ಬಡ್ಡಿ ಬರುತ್ತೆ, ಆಮೇಲೆ ಬಡ್ಡಿನೂ ಇಲ್ಲ ದುಡ್ಡೂನು ಇಲ್ಲ. ರೀಸೆಂಟ್ ಆಗಿ ಒಂದು ನ್ಯೂಸ್ ನ ನೋಡಿದೆ. ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರೋರೇನೆ ಒಂದು ಬ್ಯಾಂಕ್ ನ ಮಾಡ್ಕೊಂಡಿದ್ರು. ಆ ಬ್ಯಾಂಕ್ ಅಲ್ಲಿ ರಿಟೈರ್ಡ್ ಆದವರು ಮತ್ತೆ ಕೆಲಸದಲ್ಲಿರೋರು ಎಲ್ಲಾನು ದುಡ್ಡಿಟ್ಟಿದ್ರು. ಆದ್ರೆ ಆ ದುಡ್ಡಿಗೆ ಮೋಸ ಆಗೋಯ್ತು. ಕಾನೂನ್ ಪ್ರಕಾರ ಹೋರಾಟ ಮಾಡಿದ್ರು ಅವ್ರಿಗೆ ಆ ದುಡ್ಡು ಯಾವಾಗ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಜೀವನ ಎಲ್ಲ ಕಷ್ಟಪಟ್ಟು ದುಡಿದು ಬಂದಿರೋ ಅಂತ ಹಣನ ರಿಟೈರ್ಡ್ ಆದ್ಮೇಲೆ ಯಾವ್ದೋ ಒಂದು ಬ್ಯಾಂಕ್ ಅಲ್ಲಿ ಎತ್ಕೊಂಡೋಗಿ ಇಟ್ಟು ಮೋಸ ಆಯ್ತು ಅಂದ್ರೆ ತುಂಬಾ ಕಷ್ಟ ಅಲ್ವಾ? ಆದಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಿಮ್ಮ ದುಡ್ಡನ್ನ ಫಿಕ್ಸೆಡ್ ಇಟ್ರೆ ದುಡ್ಡು ಸೇಫ್ ಆಗಿರುತ್ತೆ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಿಗೆ ಮೋಸ ಆಗ್ಬಾರ್ದು. ಇದು ನನ್ನ ಅಭಿಪ್ರಾಯ ಅಷ್ಟೇ. ನನ್ನ ಅಭಿಪ್ರಾಯನ ನಿಮ್ಮೊಂದಿಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಇದರಿಂದ ಉಪಯೋಗ ಆಗಬಹುದು ಅನ್ನೋ ಉದ್ದೇಶ ಅಷ್ಟೇ. ಈಗ ದುಡ್ಡನ್ನ ಫಿಕ್ಸೆಡ್ ಇಡಕ್ಕೆ ಬೇಸಿಕ್ ಆಗಿ ಏನ್ ಬೇಕು ಅಂತ ನೋಡೋಣ. ಯಾವುದೇ ಬ್ಯಾಂಕ್ ಅಲ್ಲಿ ಫಿಕ್ಸೆಡ್ ಇಡ್ಬೇಕಾದ್ರೂ ಮೊದಲು ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದ್ರೆ ನಿಮ್ಮ ಉಳಿತಾಯ ಖಾತೆ ಆ ಬ್ಯಾಂಕ್ ಅಲ್ಲಿ ಇರಬೇಕು ಮತ್ತು ಪ್ಯಾನ್ ನಂಬರ್ ಇರಬೇಕು. ಪ್ಯಾನ್ ನಂಬರ್ ಇದೆ ಅಂತ ತಕ್ಷಣ ನಿಮ್ಮ ದುಡ್ಡಿಗೆ ಟ್ಯಾಕ್ಸ್ ಕಟ್ ಆಗುತ್ತೆ ಅಂತಲ್ಲ, ನಾನು ಮುಂದೆ ಹೇಳ್ತೀನಿ. ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ 2 ವಿಧಾನ ಇದೆ. ಉದಾಹರಣೆಗೆ ನೀವು 1 ವರ್ಷಕ್ಕೆ ಫಿಕ್ಸೆಡ್ ಇಡ್ತೀರಾ ಅಂತ ಅಂದ್ರೆ ನೀವು 1 ವರ್ಷದವರೆಗೂ ಆ ದುಡ್ಡನ್ನ ತೆಗಿಯಕ್ಕೆ ಬರೋದಿಲ್ಲ. 1 ವರ್ಷ ಆದ್ಮೇಲೆ ನಿಮ್ಮ ದುಡ್ಡಿನ ಜೊತೆಗೆ ಬಡ್ಡಿ ಸೇರಿಸಿ ದುಡ್ಡನ್ನ ತಗೋಬಹುದು. ಇನ್ನೊಂದು ವಿಧಾನ ಅಂದ್ರೆ ನೀವು 1 ವರ್ಷದವರೆಗೂ ದುಡ್ಡನ್ನ ಇಡಬಹುದು. ನಿಮಗೆ ಬಡ್ಡಿ ಬೇಕು ಅಂದ್ರೆ ನೀವು ಬಡ್ಡಿನ ಮಾತ್ರ ಮಧ್ಯದಲ್ಲಿ ತಗೋಬಹುದು. 1 ವರ್ಷ ಆದ್ಮೇಲೆ ಆ ದುಡ್ಡನ್ನ ನೀವು ರಿನ್ಯೂವಲ್ ಮಾಡ್ಕೋಬಹುದು, ಇಲ್ಲ ಆ ದುಡ್ಡನ್ನ ವಾಪಸ್ ತಗೋಬಹುದು. ಉದಾಹರಣೆಗೆ ನೀವು ಒಂದು 5 ಲಕ್ಷ ದುಡ್ಡನ್ನ 1 ವರ್ಷಕ್ಕೆ ಫಿಕ್ಸೆಡ್ ಇಟ್ಟಿದ್ರೆ ಆ 5 ಲಕ್ಷಕ್ಕೆ ಬಡ್ಡಿ ಎಷ್ಟು ಬರುತ್ತೆ? ಆ ದುಡ್ಡನ್ನ 1 ತಿಂಗಳಿಗೊಂದ್ಸಲ, ಇಲ್ಲ 3 ತಿಂಗಳಿಗೊಂದ್ಸಲ, ಇಲ್ಲ ವರ್ಷಕ್ಕೆ 2 ಸಲ ವಾಪಸ್ ತಗೋಬಹುದು. ನಿಮಗೆ ಬಡ್ಡಿ ಅವಶ್ಯಕತೆ ಇದ್ರೆ ಮಾತ್ರ ನೀವು ಈ ತರ ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ, 6 ತಿಂಗಳಿಗೊಂದ್ಸಲ ವಾಪಸ್ ತಗೋಬಹುದು. ನಿಮಗೆ ಬಡ್ಡಿ ಅವಶ್ಯಕತೆ ಇಲ್ಲ, ನಿಮಗೆ ಬೇರೆ ಯಾವ್ದಾದ್ರು ಆದಾಯ ಇದೆ ಅಂತಂದ್ರೆ ನೀವು 1 ವರ್ಷ ಆದ್ಮೇಲೆ ಒಟ್ಟಿಗೆ ಬಡ್ಡಿನ ತಗೋಬಹುದು. ಆವಾಗ ಬಡ್ಡಿ ಹಣ ಸ್ವಲ್ಪ ಜಾಸ್ತಿನೇ ಬರುತ್ತೆ, ಯಾಕಂದ್ರೆ ಅದು ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಈಗ ನಿಮ್ಗೆ ಒಂದು ಡೌಟ್ ಬರ್ಬೋದು, ನಾನು 1 ವರ್ಷಕ್ಕೆ FD ಇಟ್ರೆ 1 ವರ್ಷದವರೆಗೂ ನನ್ನ ದುಡ್ಡನ್ನ ವಾಪಸ್ ಕೊಡೋದಿಲ್ವಾ ಅಂತ. ಖಂಡಿತ ನಿಮಗೆ ಬೇಕಾದಾಗ ವಾಪಸ್ ತಗೋಬಹುದು. ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಸ್ ಗಳಲ್ಲೂ ನಿಮಗೆ ದುಡ್ಡು ಬೇಕು ಅಂದಾಗ ವಾಪಸ್ ತಗೋಬಹುದು ಅಂತ ನಿಯಮ ಇರುತ್ತೆ. ಆದ್ರೆ ನೀವು ಯಾವ ಬ್ಯಾಂಕ್ ಅಲ್ಲಿ ಇಡ್ತೀರೋ ಒಂದ್ಸಲ ಅದನ್ನ ಕೇಳ್ಬಿಟ್ಟು ಆಮೇಲೆ ಇಡಿ. ಮತ್ತು ನೀವು 1 ವರ್ಷದವರೆಗೂ ಫಿಕ್ಸೆಡ್ ಡೆಪಾಸಿಟ್ ನ ಇಟ್ಟು ಮಧ್ಯದಲ್ಲಿ ದುಡ್ಡು ತಗೊಂಡ್ರೆ ನೀವಿಟ್ಟ ದುಡ್ಡಲ್ಲಿ ದುಡ್ಡು ಕಟ್ ಮಾಡಿ ಕೊಡ್ತಾರಾ ಅನ್ನೋ ಅನುಮಾನ ಬೇಡ. ನಿಮ್ಮ ಅಸಲಿನ ದುಡ್ಡಲ್ಲಿ ಯಾವುದು ಕಟ್ ಆಗೋದಿಲ್ಲ, ಆದ್ರೆ ಬಡ್ಡಿ ಮಾತ್ರ ಸ್ವಲ್ಪ ಕಡಿಮೆ ಬರುತ್ತೆ. ನಿಮಗೆ ದುಡ್ಡು ವಾಪಸ್ ಬೇಕು ಅನ್ನಿಸ್ದಾಗ ವಾಪಸ್ ತಗೊಳ್ಳೋದನ್ನು ತುಂಬಾನೇ ಸುಲಭ. ನೀವು ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ ನಿಮಗೆ ಫಿಕ್ಸೆಡ್ ಡೆಪಾಸಿಟ್ ರಸೀದಿನ ಕೊಟ್ಟಿರ್ತಾರೆ. ಅದರಲ್ಲಿ ಕ್ಲೋಸ್ ಮಾಡಿ ಅಂತ ಸೈನ್ ಮಾಡಿ ಕೊಟ್ರೆ ಕ್ಲೋಸ್ ಮಾಡಿ ಕೊಡ್ತಾರೆ. ಮತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ದುಡ್ಡನ್ನ ಫಿಕ್ಸೆಡ್ ಇಟ್ರೆ ಮತ್ತೊಂದು ಉಪಯೋಗ ಇದೆ. ಉದಾಹರಣೆಗೆ ನೀವು ಒಂದು 5 ಲಕ್ಷ ದುಡ್ಡನ್ನ ಇಟ್ಟಿರ್ತೀರಾ, ನಿಮಗೆ 1 ಲಕ್ಷ ಮಾತ್ರ ಅವಶ್ಯಕತೆ ಇದೆ. ಆಗ ನೀವು 1 ಲಕ್ಷ ಮಾತ್ರ ದುಡ್ಡನ್ನ ವಾಪಸ್ ತಗೋಬಹುದು. ಮಿಕ್ಕಿದ 4 ಲಕ್ಷ ದುಡ್ಡನ್ನ ಹಾಗೇನೆ ಮುಂದುವರಿಸಬಹುದು. ಇದರಿಂದ ಏನು ಉಪಯೋಗ ಅಂತೀರಾ? ಉಪಯೋಗ ಖಂಡಿತ ಇದೆ. ಉದಾಹರಣೆಗೆ ನೀವು 5 ಲಕ್ಷ ದುಡ್ಡನ್ನ 1 ವರ್ಷಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ರಿ. ಬ್ಯಾಂಕಿನವರು 1 ವರ್ಷ ಮುಗಿದ ಮೇಲೆ ನಿಮಗೆ 5 ಲಕ್ಷ ಜೊತೆಗೆ ಬಡ್ಡಿನ ಕೊಡ್ತಾ ಇದ್ರು. ನೀವು 5 ಲಕ್ಷ ಪೂರ್ತಿ ಮಧ್ಯದಲ್ಲಿ ತಗೊಂಡ್ಬಿಟ್ರೆ ಸ್ವಲ್ಪ ಬಡ್ಡಿ ಕಡಿಮೆ ಆಗುತ್ತೆ. ಆದ್ರೆ ಈಗ ನಿಮಗೆ ಅವಶ್ಯಕತೆ ಇರೋದು 1 ಲಕ್ಷ ಮಾತ್ರ. ನೀವು 1 ಲಕ್ಷ ದುಡ್ಡನ್ನ ಮಾತ್ರ ವಾಪಸ್ ತಗೋಬಹುದು. ಉಳಿದ 4 ಲಕ್ಷ ಫಿಕ್ಸೆಡ್ ಡೆಪಾಸಿಟ್ಗೆ ನೀವು ಯಾವಾಗ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೋ ಆ ದಿನದಿಂದನೇ ಬಡ್ಡಿ ಮುಂದುವರಿಯುತ್ತೆ. ನೀವು ವಾಪಸ್ ತಗೊಂಡಂತ 1 ಲಕ್ಷ ದುಡ್ಡಲ್ಲಿ
ದುಡ್ಡನ್ನ ಕಟ್ ಮಾಡ್ಕೊಂಡು ಕೊಡ್ತಾರಾ? ಖಂಡಿತ ಇಲ್ಲ. ನಿಮ್ಮ 1 ಲಕ್ಷ ದುಡ್ಡಲ್ಲಿ ದುಡ್ಡು ಕಟ್ಟಾಗೋದಿಲ್ಲ. ಆ 1 ಲಕ್ಷ ರೂಪಾಯಿ ಎಷ್ಟು ದಿನಕ್ಕೆ ನೀವು ಇಟ್ಟಿರ್ತೀರೋ ಅಷ್ಟು ದಿನದವರೆಗೂ ಬಡ್ಡಿನೂ ಬರುತ್ತೆ. ಎಷ್ಟು ಬಡ್ಡಿ ದುಡ್ಡು ಬರುತ್ತೆ? ಬಡ್ಡಿ ದುಡ್ಡು ಆ 1 ಲಕ್ಷ ರೂಪಾಯಿ ಎಷ್ಟು ದಿನದವರೆಗೂ ಬ್ಯಾಂಕಿನಲ್ಲಿ ಇತ್ತೋ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಮತ್ತೊಂದು ಉದಾಹರಣೆನ ನೋಡೋಣ. ಈಗ ಸೋಮಣ್ಣ ಅವರು ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ದುಡ್ಡಿಟ್ಟಿದ್ರು. ಅವರಿಗೆ ಸದ್ಯಕ್ಕೆ ಒಂದು 50,000 ಮಾತ್ರ ದುಡ್ಡು ಬೇಕಾಗಿತ್ತು. ಅವರಿಗೆ 1 ತಿಂಗಳ ಕಾಲ ಮಾತ್ರ 50,000 ದುಡ್ಡು ಬೇಕಾಗಿತ್ತು. ಅವ್ರಿಗೆ ಯಾವುದೋ ಒಂದು ದುಡ್ಡು ಬರಬೇಕಾಗಿತ್ತು. ಅದು 1 ತಿಂಗಳು ಆದ್ಮೇಲೆ ಬರುತ್ತೆ. ಅವರಿಗೆ ತೀರಾ ಅರ್ಜೆಂಟಾಗಿ ಈಗ 50,000 ಅವಶ್ಯಕತೆ ಇದೆ. 1 ತಿಂಗಳ ನಂತರ ಅವರಿಗೆ ಬೇರೆ ದುಡ್ಡು ಬರೋದ್ರಿಂದ ಈ 50,000 ರೂಪಾಯಿ ಬೇಕಾಗಿಲ್ಲ. ಆದ್ರೆ ಅವರು 5 ಲಕ್ಷದಲ್ಲಿ 50,000 ರೂಪಾಯಿ ತಗೊಂಡ್ರೆ ಮತ್ತೆ ಅದನ್ನ 5 ಲಕ್ಷಕ್ಕೆ ಸೇರ್ಸಕ್ಕೆ ಬರೋದಿಲ್ಲ. ಸೋಮಣ್ಣ ಅವರು 5 ಲಕ್ಷ ರೂಪಾಯಿನ ಅವರ ಮಗಳ ಮದುವೆಗೆ ಅಂತ 1 ವರ್ಷಕ್ಕೆ ಫಿಕ್ಸೆಡ್ ಇಟ್ಟಿದ್ದಾರೆ. ಅವರಿಗೆ 1 ವರ್ಷದ ನಂತರನೇ 5 ಲಕ್ಷ ತಗೋಬೇಕು ಅನ್ನೋ ಆಸೆ ಇರುತ್ತೆ. ಬ್ಯಾಂಕಿನವರ ಹತ್ರ ಈ ವಿಚಾರನ ಚರ್ಚೆ ಮಾಡಿದಾಗ ಬ್ಯಾಂಕಿನವರು ಸೋಮಣ್ಣ ಅವರಿಗೆ ಒಂದು ಸಲಹೆನ ಕೊಟ್ರು. ಬರೀ 1 ತಿಂಗಳ ಮಟ್ಟಿಗೆ ಮಾತ್ರ ನಿಮ್ಗೆ 50,000 ಅವಶ್ಯಕತೆ ಇದ್ರೆ ನೀವು 5 ಲಕ್ಷದ ಮೇಲೆ 50,000ನ ಲೋನ್ ತಗೋಬಹುದು ಅಂತ. ಆದ್ರೆ ಆ ಲೋನ್ಗೆ ಬೇರೆ ಬಡ್ಡಿ ಕಟ್ಬೇಕಾಗುತ್ತೆ. 50,000 ಲೋನ್ಗೆ ಎಷ್ಟು ಬಡ್ಡಿ ಕಟ್ಬೇಕಾಗತ್ತೆ? ಸಾಮಾನ್ಯವಾಗಿ ನೀವು ಫಿಕ್ಸೆಡ್ ಡೆಪಾಸಿಟ್ ಎಷ್ಟು ಇಟ್ಟಿರ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಡ್ಡಿ ಇರುತ್ತೆ. ಇದರಿಂದ ಉಪಯೋಗ ಇದೆಯಾ? ಹೌದು, ಉಪಯೋಗ ಇದೆ. ಯಾಕಂದ್ರೆ ಸೋಮಣ್ಣ ಅವರು ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ 50,000ನ ಲೋನ್ ತಗೊಳ್ತಾ ಇದ್ದಾರೆ. ಅವರು ಒಂದು 15 ದಿನದಲ್ಲಾದ್ರೂ ಆ ಲೋನ್ನ ತೀರಿಸ್ಬೋದು, ಇಲ್ಲ 1 ತಿಂಗಳಿಗಾದ್ರೂ ಆ ಲೋನ್ನ ತೀರಿಸ್ಬೋದು. ಅಕಸ್ಮಾತ್ ಅವ್ರಿಗೆ ಯಾವ್ದಾದ್ರು ದುಡ್ಡು ಅಡ್ಜಸ್ಟ್ ಆಯ್ತು ಅಂತಂದ್ರೆ ಅವರು ತಕ್ಷಣನೇ ಲೋನ್ನ ತೀರಿಸ್ಬೋದು. ಅದಕ್ಕೆ ಬಡ್ಡಿ ದುಡ್ಡನ್ನ 1 ತಿಂಗಳವರೆಗೂ ತಗೊಳ್ತಾರಾ? ಇಲ್ಲ. ಅವರು ಎಷ್ಟು ದಿನದವರೆಗೂ ಸಾಲನ ಉಳಿಸ್ಕೊಂಡಿರ್ತಾರೋ ಅಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ಬೀಳುತ್ತೆ. ಸ್ವಲ್ಪ ದಿನಗಳಿಗೆ ಮಾತ್ರ ದುಡ್ಡಿನ ಅವಶ್ಯಕತೆ ಇದೆ ಅಂದ್ರೆ ಈ ತರ ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಲೋನ್ನ ತಗೋಬಹುದು. ಫಿಕ್ಸೆಡ್ ಡೆಪಾಸಿಟ್ ಟೈಮ್ ಮುಗಿಯೋವರೆಗೂ ನಿಮ್ಗೆ ಲೋನ್ ತೀರ್ಸಕ್ಕಾಗಲ್ಲ ಅಂದ್ರೆ ಅದ್ರ ಬದಲು ನೀವು ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ದುಡ್ಡನ್ನ ವಾಪಸ್ ತಗೋಬಹುದು. ನಾನು ಇಷ್ಟೊತ್ತು ಹೇಳಿದ ಮಾಹಿತಿ ಸೀನಿಯರ್ ಸಿಟಿಸನ್ಗೂ ಅಪ್ಲೈ ಆಗುತ್ತೆ, ಸೀನಿಯರ್ ಸಿಟಿಸನ್ ಅಲ್ಲದೆ ಇರೋರ್ಗೂ ಅಪ್ಲೈ ಆಗುತ್ತೆ. ಸಾಮಾನ್ಯವಾಗಿ ಸೀನಿಯರ್ ಸಿಟಿಸನ್ಸ್ಗೆ ಎಲ್ಲ ಬ್ಯಾಂಕ್ಸ್ಗಳಲ್ಲೂ ಬಡ್ಡಿ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ಗೆ ಬೇರೆಯವ್ರಿಗಿಂತ ಸಾಮಾನ್ಯವಾಗಿ 0.5% ಅಥವಾ 1% ಬಡ್ಡಿ ರೇಟು ಜಾಸ್ತಿ ಇರುತ್ತೆ. ನೀವು ಯಾವ ಬ್ಯಾಂಕಲ್ಲಿ FD ಇಡ್ತೀರೋ ಆ ಬ್ಯಾಂಕಲ್ಲಿ ಅದನ್ನ ಕೇಳಿ ತಿಳ್ಕೊಂಡು ನಂತರ FD ಮಾಡಿ. ಇಷ್ಟೆಲ್ಲ ಅನುಕೂಲಗಳು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಿಗ್ಬೇಕಾದ್ರೆ ಬೇರೆ ಎಲ್ಲೋ ದುಡ್ಡನ್ನ ಇಟ್ಟು ಏಕೆ ಕಳ್ಕೋಬೇಕು? ಇನ್ನೊಂದು ಸಾಮಾನ್ಯ ನಂಬಿಕೆ ಬಹಳಷ್ಟು ಜನರಲ್ಲಿ ಇದೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ದುಡ್ಡನ್ನ ಇಟ್ಟರೆ ಟ್ಯಾಕ್ಸ್ ಕಟ್ ಆಗುತ್ತೆ ಅಂತ. ಯಾವ ಬ್ಯಾಂಕಲ್ಲಿ ಇಟ್ಟರು ಅಷ್ಟೇ, ಒಂದು ಲಿಮಿಟ್ ಕ್ರಾಸ್ ಆದ್ಮೇಲೆ ಅದಕ್ಕೆ ಟ್ಯಾಕ್ಸ್ ಇರುತ್ತೆ. ನೀವು ಫಿಕ್ಸೆಡ್ ಇಟ್ಟ ದುಡ್ಡಿಗೆ ಟ್ಯಾಕ್ಸ್ ಬರುತ್ತೆ ಅನ್ನೋ ಹಾಗಿದ್ರೆ 60 ವರ್ಷದ ಒಳಗಿನವರು 15G ಫಾರಂ ಅನ್ನ ಕೊಡ್ಬೇಕಾಗತ್ತೆ. 60 ವರ್ಷ ಮತ್ತು ಅದಕ್ಕೆ ಮೇಲ್ಪಟ್ಟವರು 15H ಫಾರಂನ ಕೊಡ್ಬೇಕಾಗತ್ತೆ. ನೀವು ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಇಲ್ಲದೆ ಇದ್ರೆ ಮಾತ್ರ ಈ ಫಾರಂಗಳನ್ನ ಕೊಡ್ಬೇಕಾಗತ್ತೆ. ನೀವು 15G ಅಥವಾ 15H ಫಾರಂನ ಕೊಟ್ರೆ ಬ್ಯಾಂಕಿನವರು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ ಮಾಡೋದಿಲ್ಲ. ಈ ಫಾರಂ ಎಲ್ಲಿ ಸಿಗುತ್ತೆ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ತರಬೇಕಾ? ಈ ಫಾರಂನ ನೀವು ತರಬೇಕಾದಿಲ್ಲ, ಬ್ಯಾಂಕಿನವರನ್ನೇ ಪ್ರಿಂಟ್ ಮಾಡಿ ಕೊಡ್ತಾರೆ. ನೀವು ಬರೀ ಸೈನ್ ಮಾಡಿ ಕೊಟ್ರೆ ಸಾಕು. ನೀವೊಂದು ರಸೀದಿನ ಇಟ್ಕೊಂಡಿರಿ. ದುಡ್ಡನ್ನ FD ಇಡಬೇಕು ಅಂತಂದ್ರೆ 5 ಲಕ್ಷ ಮಾತ್ರ FD ಇಡಬೇಕು ಅಂತ ಇಲ್ಲ, ಅಥವಾ ಬರೀ 1 ವರ್ಷಕ್ಕೆ ಮಾತ್ರ ಇಡಬೇಕು ಅಂತ ಇಲ್ಲ. ಸಾಮಾನ್ಯವಾಗಿ ಮಿನಿಮಮ್ 7 ದಿನದಿಂದ ಮ್ಯಾಕ್ಸಿಮಮ್ 10 ವರ್ಷದವರೆಗೂ ಫಿಕ್ಸೆಡ್ ಡೆಪಾಸಿಟ್ ನ ಇಡಬಹುದು. ನಿಮ್ಮ ಅವಶ್ಯಕತೆಗೆ ಎಷ್ಟು ವರ್ಷದವರೆಗೂ ಇಡಬಹುದು ಅಷ್ಟು ವರ್ಷದವರೆಗೂ ಇಡಬಹುದು. ಬಡ್ಡಿ ರೇಟು ಎಷ್ಟು ಬರುತ್ತೆ? ಬಡ್ಡಿ ರೇಟು ನೀವು ಫಿಕ್ಸೆಡ್ ಡೆಪಾಸಿಟ್ ನ ಎಷ್ಟು ವರ್ಷದವರೆಗೆ ಇಲ್ಲ ಎಷ್ಟು ತಿಂಗಳವರೆಗೆ ಇಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಿಕ್ಸೆಡ್ ಡೆಪಾಸಿಟ್ ಇಡಕ್ಕೆ ಫಾರಂನ ಭರ್ತಿ ಮಾಡಕ್ಕೆ ಕಷ್ಟ ಅಂತ ಅನ್ಸುತ್ತಾ? ಫಾರಂ ತುಂಬಾ ಸಿಂಪಲ್ ಆಗಿರುತ್ತೆ. ಅಕಸ್ಮಾತ್ ನಿಮಗೆ ಕಷ್ಟ ಅಂತ ಅನ್ಸಿದ್ರು ಬ್ಯಾಂಕ್ನವರೇ ಸಹಾಯ ಮಾಡ್ತಾರೆ. ಮತ್ತು ಕೊನೆಯದಾಗಿ ನಾಮಿನೇಷನ್. ಫಿಕ್ಸೆಡ್ ಡೆಪಾಸಿಟ್ ಇಟ್ಟ ಮೇಲೆ ನಾಮಿನೇಷನ್ನ ತಪ್ಪದೆ ಕೊಡಬೇಕು. ನಾನು ಈಗಾಗಲೇ ನಾಮಿನೇಷನ್ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನವೆಂಬರ್ 1ನೇ ತಾರೀಕಿಂದ 4 ಜನ ನಾಮಿನಿಗಳನ್ನ ಕೊಡಬಹುದು. ನಾನು ದುಡ್ಡು ಫಿಕ್ಸೆಡ್ ಇಡೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸಾಮಾನ್ಯವಾಗಿ ಬಹಳಷ್ಟು ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಬಗ್ಗೆ ಇದೇ ತರ ಸ್ಕೀಮ್ಗಳು ಇರುತ್ತೆ. ಆದ್ರೆ ನೀವು ಯಾವ ಬ್ಯಾಂಕಲ್ಲಿ ಖಾತೆ ಹೊಂದಿರ್ತೀರೋ ಆ ಬ್ಯಾಂಕಿನಲ್ಲಿ ನೀವು ಫಿಕ್ಸೆಡ್ ಇಡೋದಕ್ಕೂ ಮೊದಲು ಯಾವ ತರ ಸ್ಕೀಮ್ ಇದೆ ಅಂತ ತಿಳಿದುಕೊಂಡು ಫಿಕ್ಸೆಡ್ ಇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.